ನೋಡ್ಕೊಂಡ್ ಕೆಲಸ ಮಾಡ್ಬೇಕು ತಾನೆ. ಅಯ್ಯೋ ಆದಿ ಇಲ್ಲ ಅಂದಿದ್ರೆ ಅನಾಹುತಾನೇ ಆಗಿರೋದು. ಸದ್ಯ ಸ್ಟವ್ ಆಫ್ ಆಗಿ ಎಷ್ಟೋ ಹೊತ್ತಾಗಿತ್ತಲ್ಲ, ಲೇಟ್ ಆಗಿತ್ತಲ್ಲ, ಅದಕ್ಕೆ ಅರ್ಜೆಂಟ್ ಆಗಿ ಗೊತ್ತಾಗ್ಲಿಲ್ಲ. ಭಾಗ್ಯರೇ ನೀವೇನು ವರಿ ಮಾಡ್ಕೋಬೇಡಿ, ಕೂಲಾಗಿ ಮಾಡಿ, ನಾವೆಲ್ಲ ಇದೀವಲ್ಲ. ನಂದು ಬಿಡಿ, ಕೈ ತೋರಿಸಿ ಫಸ್ಟ್. ಏನು ಆಗಿಲ್ಲ ಬಿಡಿ, ಕೈ ತೋರಿಸಿ. ಏನು ಆಗಿಲ್ಲ ಬಿಡಿ, ಕೈ ತೋರಿಸಿ. ಯಾಕೆ ಸುಮ್ಮನೆ ಅದೇ? ಹೋಗ್, ಈಗ್ಲೇ ಅವನಿಗೆ ಬರೋದ್ ಬೇಡ ಅಂತ ಹೇಳು, ಹೋಗು. ಅಮ್ಮ ಹೇಗಮ್ಮ ಹೇಳಿ, ನನ್ಗೆ ಯಾಕೋ ಹೇಳೋದಕ್ಕೆ ಮನ್ಸು ಬರ್ತಾ ಇಲ್ಲ. ಸರಿ ಬಿಡು, ನಿನಗ್ ಮನ್ಸಾಗ್ತಾ ಇಲ್ಲ ಅಲ್ವಾ, ನಾನೇ ಹೇಳ್ತೀನಿ. ಸುನಂದ, ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಪಾಪ ಫ್ರೆಂಡ್ ಅಷ್ಟೊಂದು ಹುಮ್ಮಸ್ಸಿಂದ ಬಂದಿದ್ದಾನೆ, ಯಾಕೆ ಅವನಿಗೆ ಬೇಜಾರು ಮಾಡ್ತೀರಾ? ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಅಲ್ಲ, ಅವನಿಗೆ ಬೇಜಾರಾಗತ್ತೆ ಅಂತ ನನ್ ಮಕ್ಕಳ ಸಂಸಾರನ ಹಾಳು ಮಾಡ್ಕೊಳಕಾಗತ್ತಾ? ರೀ ಸುನಂದ, ಯಾವತ್ತೂ ಒಂದ್ ದಿವ್ಸ ಹಾಗಾಯ್ತು ಅಂತ ದಿನಾ ಹಾಗೆ ಆಗತ್ತಾ? ನೀವಂತೂ ಹೇಗ್ ಹೇಳ್ತಿದ್ದೀರಾ ಅಂದ್ರೆ ದಿನಕ್ಕೆ ಒಬ್ಬೊಬ್ರು ಬಂದು ಕಿಡ್ನಾಪ್ ಮಾಡ್ತಾರೆ ಅನ್ನೋ ತರ. ಅಯ್ಯೋ ಬಿಕ್ತಿಯಮ್ಮ, ನಾನ್ ನಿಮ್ಗೆ ಏನೇ ಹೇಳಿದ್ರು ನಿಮ್ಗಂತೂ ಅರ್ಥ ಆಗಲ್ಲ ಬಿಡಿ. ಈ ಭಾಗ್ಯ ಅಂತೂ ಏನು ಮಾತಾಡೋದಿಲ್ಲ. ಏನು ಮಾತಾಡಲ್ಲ ಅಂದ್ರೆ ಅವಳು ಯಾಕೆ ಮಾತಾಡ್ತಾಳೆ? ಅವಳಗ್ ಗೊತ್ತು ಅವಳ ಅತ್ತೆ ಏನೇ ಮಾಡಿದ್ರು ಅದು ಅವಳು ಒಳ್ಳೇದಕ್ಕೆ ಅಂತ. ಅದಕ್ಕೆ ಅವಳು ಪಿಟಿಕ್ ಅನ್ನಲ್ಲ. ನೆನ್ನೆ ಆಯ್ತಲ್ಲ, ಅದು ಒಳ್ಳೇದಾ? ಅಮ್ಮ, ಜೀವನ ಅಂದ್ಮೇಲೆ ಏಳು ಬೀಳು ಇದ್ದೇ ಇರುತ್ತೆ ಅಲ್ವಾ, ಹಾಗಂತ ಓಡೋದ್ರೆ ನಿಲ್ಸಕ್ಕಾಗತ್ತಾ? ಇಲ್ಲ ತಾನೆ? ನೋಡು ಭಾಗ್ಯ, ಹೊಸದಾಗೆ ಕ್ಯಾಟ್ರಿಂಗ್ ಸರ್ವಿಸು ಶುರು ಮಾಡಿದ್ಯಾ. ಫ್ರೆಂಡು ಅಷ್ಟೇ, ಪಾಪ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಂಡಿದ್ದಾನೆ. ನೋಡು, ನಾವು ಹಣ ಆಸ್ತಿ ಎಲ್ಲ ಕೊಡೋಷ್ಟು ದೊಡ್ಡೋರಲ್ಲ, ಆದ್ರೆ ಒಬ್ರು ಮನಸ್ಸಿಗೆ ಖುಷಿ ಕೊಡೋ ಶಕ್ತಿ ನಮ್ಮಲ್ಲಿದೆ ಅಲ್ವಾ, ಅದನ್ನ ಕೊಡ್ಬೋದಲ್ವಾ ನಾವು? ಅದನ್ನ ಕೊಡೋಣ. ನೋಡು, ಬಂಡಿ ಕೆಲ್ಸ ಬಿದ್ದಿದೆ, ಬೇಗ ಬೇಗ ಬಟ್ಟೆ ಒಣಗ ಹಾಕಿ ಬಾ. ನಾನೆಷ್ಟೇ ಬಡ್ಕೊಂಡ್ರು ನಿಮಗಂತೂ ಅರ್ಥ ಆಗಲ್ಲ ಬಿಡು. ಶ್ರೇಷ್ಠ, ಒಂದ್ ಸ್ವಲ್ಪ ನೀರ್ ತಗೊಂಡ್ಬರ್ತೀಯ? ತುಂಬಾ ದಾಹ ಆಗ್ತಿದೆ. ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ. ಸಂಬಳ ಬಂದಿದೆ ಅಂತ ಖುಷಿ ಪಡ್ಲಾ ಅಥವಾ ಪ್ರತಿ ತಿಂಗಳು EMI ಕಟ್ಟಾಗತ್ತೆ ಅಂತ ಬೇಜಾರು ಮಾಡ್ಕೊಳ್ಳ, ಒಂದು ಗೊತ್ತಾಗ್ತಿಲ್ಲ. ಸಂಬಳ ಬರೋ ಒಂದು ದಿನ ಮಾತ್ರ ಖುಷಿ ಇರೋದು ಜೀವನದಲ್ಲಿ, 4-5 ದಿನದಲ್ಲಿ ಎಂಟೈರ್ ಅಕೌಂಟ್ ಖಾಲಿ, ಬಿಡುಗಾಸು ಇರಲ್ಲ. ಇದು ಒಂದ್ ಜೀವನನ? ಶ್ರೇಷ್ಠ, ಎಲ್ಲಿ ಹೋದ್ಲು ಇವಳು? ತಾಂಡವ್, ಹೇಳು. ಶ್ರೇಷ್ಠ, ಎಲ್ಲಿದ್ಯಾ? ತಾಂಡವ್, ಒಂದ್ ಕೆಲ್ಸದ ಮೇಲೆ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ತಾ ಇದೀನಿ ಕಣೋ. ಸಾರಿ, ಬ್ರೇಕ್ಫಾಸ್ಟ್ ಮಾಡೋದಕ್ ಆಗ್ಲಿಲ್ಲ. ಇಲ್ಲಾಂದ್ರೆ ಏನು, ಮಹಾ ಮೃಷ್ಟಾನ್ನ ಭೋಜನ ಮಾಡಿರ್ತಿದ್ದೆ. ಏನಂದೆ? ಏನಿಲ್ಲ. ತಾಂಡವ್, ನಾನು ಇಲ್ಲೇ ಎಲ್ಲಾದ್ರೂ ಹೊರಗಡೆ ತಿನ್ಕೊಳ್ತೀನಿ, ನೀನು ಅದನ್ನೇ ಮಾಡು. ಮಧ್ಯಾಹ್ನ ಕೂಡ ಎಲ್ಲಾದ್ರೂ ತಿನ್ಕೊಂಡ್ಬಿಡು. ಶ್ರೇಷ್ಠ, ಪ್ರತಿ ದಿನ ಹೊರಗಡೆಯಿಂದ ತಿಂತಾ ಇದ್ರೆ ದುಡ್ಡೇನಾಗ್ಬೇಕು ಹೇಳು? ಸಾರಿ ಬೇಬಿ, ಎಲ್ಲಾನು ಸರಿ ಮಾಡ್ತೀನಿ. ಗಿವ್ ಸಮ್ ಟೈಮ್. ಇವತ್ ಒಂದೇ ಒಂದಿನ ಹೊರಗಡೆ ತಿನ್ನು. ಯಾಕೆ, ನಿನ್ನ ಹತ್ರ ದುಡ್ಡಿಲ್ವಾ? ಇದೆ, ಬಟ್ EMI ಅಂತ ಜಾಸ್ತಿ ಕಟ್ಟಾಗ್ಬಿಟ್ಟಿದೆ. ಸರಿ ಬಿಡು, ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಅಯ್ಯೋ ತಾಂಡವ್, ಹೇಳದೆ ಮರ್ತೋದೆ, ನಿನ್ ಕ್ರೆಡಿಟ್ ಕಾರ್ಡ್ ನಾನ್ ತಗೊಂಡ್ ಬಂದಿದ್ದೀನಿ. ಅಲ್ಲ ಶ್ರೇಷ್ಠ, ನೀನ್ ಅದನ್ನ ಯಾಕೆ? ತಾಂಡವ್, ಒಂದ್ ನಿಮಿಷ, ಎದುರುಗಡೆ ಪೊಲೀಸ್ ಇದಾರೆ. ಐ ಕಾಲ್ ಯು ಲೇಟರ್. ಬಾಯ್ ಬಾಯ್. ಹೇಳೋ. ಏನ್ ಹೇಳೋದು? ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ದೆ, ಏನೋ ಅಪ್ಡೇಟೇ ಇಲ್ಲ. ಓ ಹೌದಲ್ವಾ, ಐಮ್ ರಿಯಲಿ ಸಾರಿ ಕಣೋ, ಅದು ಮರ್ತೇ ಬಿಟ್ಟಿದ್ದೆ. ಸರಿ, ನಾನು ಇವಾಗಲೇ ಹೊರಡ್ತೀನಿ. ಓಕೆ, ಬಾಯ್.
ಆದಿ ಕೆಲ್ಸಕ್ಕೆ ಬರಬೇಡ ಅಂತ ನೇರವಾಗಿ ಹೇಳಕ್ ನನ್ನಿಂದ ಆಗ್ತಿಲ್ಲ. ಭಾಗ್ಯನಿಗೆ ಹೇಳು ಅಂತಂದ್ರೆ ಅವಳು ಹೇಳ್ತಾ ಇಲ್ಲ. ಈ ಮಧ್ಯದಲ್ಲಿ ಪ್ರೀತಿ ಅಮ್ಮ ಬೇರೆ ಫ್ರೆಂಡು ಅನ್ಕೊಂಡು ಒಳ್ಳೆ ಕಾಟ ಆಗೋಯ್ತು ಇವ್ರದ್ದು. ಬಾಸ್, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ? ಆದಿ ಅವ್ರೆ, ಬಾಸ್ ಅಂತ ಕರಿಬೇಡಿ ಅಂತ ಎಷ್ಟ್ ಸಲ ಹೇಳಿಲ್ಲ ನಿಮ್ಗೆ? ಅಯ್ಯೋ, ನೀವು ನಮ್ಗೆ ಕೆಲಸ ಕೊಟ್ಟಿರೋ ಬಾಸ್ ಅಂದ್ಮೇಲೆ ನಾವು ನಿಮ್ಗೆ ಮರ್ಯಾದೆ ಕೊಡ್ಲೇಬೇಕು. ಫುಲ್ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ನಿಮ್ಗೆ. ಹಾ, ರೆಸ್ಪೆಕ್ಟ್ ಅನ್ನೋದು ಮನ್ಸಲ್ಲಿದ್ರೆ ಸಾಕು. ನೀವ್ ಬಾಸ್ ಅಂದ್ರೆ ಸುಮ್ನೆ ಮುಜುಗರ ಆಗುತ್ತೆ ನಂಗೆ. ಅದೇ ಮತ್ತೆ ಅಚ್ಚುಕಟ್ಟಾಗೆ ಭಾಗ್ಯ ಅಂತ ಕರಿ ಫ್ರೆಂಡು. ನಿನ್ ಬಾಯಲ್ಲಿ ನನ್ ಸೊಸೆ ಹೆಸರು ಕರೆದ್ರೆ ಎಷ್ಟು ಚಂದ ಅಂತೀನಿ. ಬಾಸ್, ಈಗ ನೀವು ಸಪ್ಲೈ ಮಾಡ್ತಾ ಇದ್ರಲ್ಲ, ಅವ್ರ ಕಂಪನಿ ಇಲ್ಲಿ 100 ಜನ ಇದಾರಂತೆ. 100 ಜನಕ್ಕೂ ಒಂದೊಂದ್ ಟೈಮ್ಗೆ ಊಟ ಜೊತೆಗೆ ಸ್ನಾಕ್ಸ್ ಕೊಟ್ಬಿಟ್ರೆ ಎಲ್ಲರೂ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾರೆ. ಇದೇ ತರ ನಮ್ಗೊಂದ್ 3 ಕಂಪ್ನಿ ಸಿಕ್ಬಿಟ್ರೆ ನಮ್ ಗೋಲ್ ರೀಚ್. ಆದಿ ಅವ್ರೆ, ಮೂರ್ ಕಂಪನಿ ಹಿಡಿಯೋದು ಅಂದ್ರೆ ಹುಡುಗಾಟ ಅನ್ಕೊಂಡಿದೀರಾ? ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಆಗದೇ ಇಲ್ಲ ಅಂತಲ್ಲ, ಆದ್ರೂ ಊಟದ ವಿಚಾರದಲ್ಲಿ ಎಲ್ರ ಮನ್ಸು ನಾವು ಮೆಚ್ಚೋದು ತುಂಬಾ ಕಷ್ಟ. ಆದಿ ಅವ್ರೆ, ಊಟದಲ್ಲಿ ಒಂಚೂರು ವ್ಯತ್ಯಾಸ ಆದ್ರೂ ಕಷ್ಟ ಆಗ್ಬಿಡುತ್ತೆ. ಏನು, ನಮ್ ಬಾಸ್ ಮಾಡೋ ಅಡ್ಗೆಯಲ್ಲಿ ರುಚಿ ವ್ಯತ್ಯಾಸನ? ಸಾಧ್ಯನೇ ಇಲ್ಲ ಅಲ್ವಾ ಸುನಂದತೆ? ಹಾಗೇನಾದ್ರು ಆದ್ರೆ ನನ್ ಸೊಸೆ ದೊಡ್ಡ ಕ್ಯಾಟ್ರಿಂಗ್ ಕಂಪನಿಗೆ CCO ಆಗೋಗ್ತಾಳೆ. CCO ನ? ಹಂಗಂದ್ರೆ ಅದೇ ನಿನ್ ಕಂಪನಿಲಿ ಆಗಿದೆಯಲ್ಲ CCO. ಓ ಅದಾ? ಅದು CCO ಅಲ್ಲ, CEO. ಏನೋ ಒಂದು ಒಟ್ನಲ್ಲಿ ಅರ್ಥ ಆಯ್ತಾ? ಬಾಸ್, ನೀವು CEO ಆದ್ಮೇಲೆ ನಮ್ಮನ್ನ ಮರಿಬೇಡಿ. ಅಟ್ಲೀಸ್ಟ್ ನಿಮ್ ಪರ್ಸನಲ್ ಅಸಿಸ್ಟೆಂಟ್ ಆಗೋದ್ರು ಕೆಲಸ ಕೊಡಿ. ಆದಿ ಅವ್ರೆ, ಫ್ರೆಂಡು ಭಾಗ್ಯ, ಯು ನೋ ಇಂಟರ್ವ್ಯೂ, ಸೀದಾ ಜಾಬ್. ಡೈಲಿ ನಮ್ಮ ಮನೆಗೆ ಯು ಜಾಬ್ ಕಮಿಂಗ್. ನನ್ನ ಆತಂಕ ನಂಗಾದ್ರೆ ದೀಪ್ತಿ ಅಮ್ಮನ್ ಸಂಭ್ರಮ ಬೇರೆ. ಹೇಳು ಅಂತ ಹೇಳಿದೆ ತಾನೆ, ಯಾಕೆ ಹೇಳ್ತಲ್ಲ? ಅಮ್ಮ ಹೇಗಮ್ಮ ನೇರವಾಗಿ ಹೇಳಿ? ಅಲ್ಲ ಕಣೆ, ನೀವು ಮೀಟಿಂಗು ಡೆಲಿವರಿ ಅಂತ ಕರ್ಕೊಂಡು ತಿರುಗ್ತಾ ಇದ್ರೆ ಜನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಏನ್ ಅನ್ಕೊಳ್ಳಲ್ಲ ಅವರೆಲ್ಲ. ಅಮ್ಮ, ನಾನು ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ, ಹೇಗಮ್ಮ ಹೇಳಿ? ಹೇಳಲ್ವಾ? ಅಲ್ಲ ಸರಿ, ನಾನೇ ಹೇಳ್ತೀನಿ. ಅಮ್ಮ ಅಮ್ಮ, ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕು ತಾನೆ. ಅಯ್ಯೋ, ಆದಿ ಇಲ್ಲ ಅಂದಿದ್ರೆ ಅನಾಹುತಾನೇ ಆಗಿರೋದು. ಸದ್ಯ ಸ್ಟವ್ ಆಫ್ ಆಗಿ ಎಷ್ಟೋ ಹೊತ್ತಾಗಿತ್ತಲ್ಲ. ಲೇಟ್ ಆಗಿತ್ತಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಗೊತ್ತಾಗ್ಲಿಲ್ಲ. ಭಾಗ್ಯರೇ, ನೀವೇನು ವರಿ ಮಾಡ್ಕೋಬೇಡಿ, ಕೂಲಾಗಿ ಮಾಡಿ, ನಾವೆಲ್ಲ ಇದೀವಲ್ಲ. ನಂದು ಬಿಡಿ, ಕೈ ತೋರಿಸಿ ಫಸ್ಟ್. ಏನು ಆಗಿಲ್ಲ ಬಿಡಿ. ಕೈ ತೋರಿಸಿ ಏನು ಆಗಿಲ್ಲ ಬಿಡಿ. ಆದಿಯವರೇ, ಕೈ ತೋರಿಸಿ. ಇರಿ 1 ನಿಮಿಷ, ಆಯಿಂಟ್ಮೆಂಟ್ ಅಂತ. ಫ್ರೆಂಡು, ಬೇಗ ತಗೊಂಬಮ್ಮ. ಪಾಪ, ನನ್ನಿಂದ ಹೀಗಾಗೋಯ್ತು ನಿಮ್ಗೆ. ಎಲ್ಲ ನಿಮ್ಮಿಂದಾನೆ ಅಂತ ಯಾಕೆ ಅನ್ಕೋತೀರ ನೀವು? ನನ್ನಿಂದ ಅಲ್ದೆ ಮತ್ತಿನ್ನೇನು? ನನ್ ಕಾಲ್ ಮೇಲೆ ಹಾಕೋತೀನಿ ಅಂತ ತಾನೇ ನೀವು ಸೇವ್ ಮಾಡಕ್ ಹೋಗಿ ಹೀಗೆಲ್ಲ ಆಯ್ತು. ನಾನು ಮೊನ್ನೆ ಕಿಡ್ನಾಪ್ ಆದಾಗ ನನ್ನನ್ನು ಸೇವ್ ಮಾಡೋದಕ್ಕೆ ನೀವೇ ತಗೊಂಡ್ರಿ. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಬಿಡಿ. ಕಳೆದು ಹೋಗಿರೋ ಜೀವನನ ಮತ್ತೆ ಕಟ್ಕೊಟ್ಟಿದ್ದೀರಾ ನೀವು.
ಹೋಗಿರೋ ನನ್ನ ಆತ್ಮಕ್ಕೆ ಮತ್ತೆ ಜೀವ ತುಂಬಿದ್ದೀರ ನೀವು. ಭಾಗ್ಯ ಅವರೇ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದಿಯವ್ರೆ, ನಾನ್ ಕಟ್ತೀನಿ ಬಿಡಿ. ಇಲ್ಲ ಭಾಗ್ಯ ಅವರೇ, ನಿಮ್ಮೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ. ಏನು ಕಷ್ಟ ಆಗಲ್ಲ, ಮೊದ್ಲೇ ಕೈ ಬೇರೆ ಸುಟ್ಟಿದೆ. ಬಿಡಿ ಬಿಡಿ ಅಂತ ಹೇಳದಲ್ಲ, ಬಿಡಿ. ಗೆಳತಿ, ಇದ್ಯಾ ಹೊಸ ಆರ್ಡ್ರು? ಇದು ಆರ್ಡ್ರ್ ಅಲ್ಲ, ನನ್ ಮೊಮ್ಮಗ ಸಿಕ್ಕಿದ ತಕ್ಷಣ ಪ್ರಸಾದ ಮಾಡಿಸ್ತೀನಿ ಅಂತ ದೇವ್ರಿಗೆ ಹರಿಸ್ಕೊಂಡಿದ್ದೆ. ಅದು ಇದು ಇಬ್ರು ಹೋಗಿ ಕೊಟ್ಟು ಬನ್ನಿ. ಓ, ಪ್ರಸಾದನಾ? ಇಲ್ಲಿ ಕೊಡಿ, ಟೇಸ್ಟ್ ನೋಡೋಣ. ಕೊಡ್ತೀನಿ. ಆದಿಯವ್ರೆ, ದೇವ್ರಿಗೆ ನೈವೇದ್ಯಕ್ಕಿದ್ದೆ ತಿನ್ಬಾರ್ದು. ಓ ಹೌದಾ? ನನಗಂತೂ ದೇವಸ್ಥಾನದ ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಆದಿಯವ್ರೆ, ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಮಾಡದ್ಮೇಲೆ 2 ಪ್ಲೇಟ್ ನಿಮ್ಗೆ ಹಾಕೊಡ್ತೀನಿ, ತಿನ್ನಿ. ಗೆಳತಿ, ಕೊಡಿ ಅದನ್ನು ಕಟ್ತೀನಿ. ಅಲ್ಲ, ನಂತು ಆದಿಯವ್ರೆ, ನಾನ್ ಹೇಳಿದ ಮಾತೆ ಕೇಳಲ್ಲ ನೀವು. ಇಡ್ತೀನಿ ಅಂದೆ ತಾನೆ. ಸರಿ, ಏನೇ ಇದ್ರು ಫೋನ್ ಮಾಡಿ. ಏನು ಭಾಗ್ಯ ಅವರೇ, ಈ ಕೆಲ್ಸಕ್ಕೆ ಸೇರಿದ್ಮೇಲೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಅದನ್ನ ಎಷ್ಟೆಲ್ಲ ಹೇಳ್ಬೇಕು ಅಂತಿದ್ದೀರಾ? ನನಗೆ ತೃಪ್ತಿ ಆಗೋಷ್ಟು. ಆಹಾ, ಎಷ್ಟು ಚೆನ್ನಾಗಿದೆ ಇವರಿಬ್ಬರ ಜೋಡಿ. ಈ ಜೋಡಿಗೆ ನನ್ ದೃಷ್ಟಿನೇ ತಾಕತ್ತೋ ಏನೋ. ನಾನ್ ಹೀಗೆ ತಡ ಮಾಡಿದ್ರೆ ಆಗಲ್ಲ, ಏನೋ ಒಂದು ವಿಘ್ನ ಬರ್ತಾನೆ ಇರುತ್ತೆ. ಈಗ್ಲೇ ಮಾತಾಡ್ಬಿಡ್ಬೇಕಲ್ಲ ನಾನು. ಆದ್ರೆ ಹೇಗ್ ಹೇಳೋದು? ಕುಸುಮ, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೇಳು. ಈಗ್ಲೇ ಹೇಳ ಇಲ್ಲ ಇನ್ನೊಂದಿನ ಹೇಳ? ಕುಸುಮ, ನಾಳೆ ಮಾಡೋ ಕೆಲ್ಸ ಈಗ್ಲೇ ಮಾಡು ಅಂತ ದೊಡ್ಡವ್ರು ಹೇಳಿಲ್ವೇನೆ? ಹೋಗಿ ಸುಮ್ನೆ ಹೋಗಿ ಮಾತಾಡೆ. ಫ್ರೆಂಡ್, 1 ನಿಮಿಷ ಬಾಯಿಲಿ.